ಲಾಸ್ಟ್ ಗಂಟೆ ಗಾಡಿನೇ ಸ್ಕ್ರಾಪ್ ಆಗಿರುತ್ತೆ, ಲೋನ್ ಮುಗಿಯುತ್ತೆ. ಎಲ್ಲರಿಗೂ ನಮಸ್ಕಾರ. ಟೈಮ್ ಬಂದು ನೋಡ್ಬೋದು 10 ಗಂಟೆ, ಜಸ್ಟ್ ಇವಾಗ ಅಷ್ಟೇ ಬಂದಿದ್ದು, ಆನ್ ಡ್ಯೂಟಿ ಬಂದಿರೋದು. ಇವತ್ತಂತೂ ಬಿಸಿಲು ಭಯಂಕರ ಹೊಡಿತಾ ಇದೆ. ಮತ್ತು ನೋಡ್ಬೋದು ಎಲ್ಲ ಅಪ್ಲಿಕೇಶನ್ನ ಕೂಡ ಆನ್ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ಯಾತ್ರಿ, ರ್ಯಾಪಿಡೋ, ಆಮೇಲೆ ಊಬರು, ಓಲಾ ಎಲ್ಲನೂ ಆನ್ ಆಗೈತೆ. ನೋಡೋಣ ಯಾವುದ್ರಲ್ಲಿ ಡ್ಯೂಟಿ ಬರುತ್ತೆ ಅಂತ. ಸೊ ಶನಿವಾರ ಸ್ವಲ್ಪ ಲೇಟಾಗೇ ನಾನು ಡ್ಯೂಟಿ ಸ್ಟಾರ್ಟ್ ಮಾಡೋದು. ನೋಡೋಣ ಇವತ್ತಿನ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ನಮ್ಮ ಓಲಾದಲ್ಲಿ ಫಸ್ಟ್ ಬಾಡಿಗೆ ಸಿಕ್ಕಿದೆ ಬೆಳಂದೂರಿಗೆ, ಪಿಕಪ್ ಮಾಡುವ. ಸೊ 187 ರೂಪಾಯಿ ಫಸ್ಟ್ ಡ್ಯೂಟಿ ಓಲಾದಲ್ಲಿ ತಗೊಂಬಂದೆ. ಡ್ರಾಪ್ ಆಯಿತು. ಎಲ್ಲಪ್ಪ ಇದ್ದೀನಿ ಅಂದರೆ ಬೆಳಂದೂರಲ್ಲಿದ್ದೀನಿ. ಎಲ್ಲ ಇವಾಗ ಅಪ್ಲಿಕೇಶನ್ನ ಕೂಡ ಓಪನ್ ಮಾಡ್ಕೊತೀನಿ. ಯಾವುದ್ರಲ್ಲಿ ಬೀಳುತ್ತೆ ಅದ್ರಲ್ಲಿ ಹಾಕ್ಕೊಂಡು ಹೋಗೋಣ ಅಂತ. ರ್ಯಾಪಿಡೋದಲ್ಲಿ ಒಂದು ಡ್ಯೂಟಿ ಬಂದಿದೆ, ಹೋಗಿ ಎತ್ಕೊಳ್ಳೋಣ ಅಂತ ಇದ್ದೀನಿ. ಸೊ ಹೆಸರು ನೋಡಿ, ಚಿತ್ತೂರಿ ಅಂತ ಐತೆ. ಇದು ಕನ್ನಡದಲ್ಲಿ ಏನೋ ಬೇರೆ ಥರ ಪ್ರೊನೌನ್ಸ್ ಮಾಡುತ್ತಲ್ಲ. ಬೆಳಂದೂರು ವಿಶೇಷತೆ ಅಂತ ಅಂದರೆ ಇಲ್ಲಿ ದೇವಸ್ಥಾನ, ಆ ಕಡೆ ಮತ್ತೆ ಅಲ್ಲೊಂದು ದೇವಸ್ಥಾನ, ಇಲ್ಲಿ ಫುಲ್ಲು ಸುತ್ತ ದೇವಸ್ಥಾನ ಇದೆ. ಸೊ ಅದಕ್ಕೆ ಬೆಳಂದೂರಲ್ಲಿ ಬಂದರೆ ಯಾವತ್ತೂ ಬಾಡಿಗೆಗೆ ಮೋಸ ಆಗಲ್ಲ. ಸೊ ಎಲ್ಲಿ ದೈವತ್ವ ಇರುತ್ತೆ ಅಲ್ಲಿ ಬಾಡಿಗೆಗಾಗಲಿ ಮತ್ತು ವಾಸಕ್ಕಾಗಲಿ ಯಾವುದೇ ಥರ ಮೋಸ ಆಗೋಲ್ಲ ಅನ್ನೋದಕ್ಕೆ ಬೆಳಂದೂರನ್ನೇ ಒಂದು ಕಾರಣ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಮತ್ತು ಬೆಳಂದೂರಲ್ಲಿ ಇನ್ನೊಂದು ಫೇಮಸ್ ಏನಪ್ಪ ಅಂತಂದರೆ ಬೆಳಂದೂರು ಕೆರೆ. ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಿಂದನೇ ಕಸ್ಟಮರ್ನ ಪಿಕಪ್ ಇರೋದು. ವೆಯ್ಟ್ ಮಾಡ್ತಾ ಇದ್ದೀನಿ, ಬರಲಿ. ಲಾಸ್ಟ್ ಬಾಡಿಗೆ ಬಂದು ರ್ಯಾಪಿಡೋದಲ್ಲಿ ಬಂದೆ 135. ಎಲ್ಲಾರ್ದು ಇರೋ ಬಿಟ್ಕೊಂಡು ನನಗೆ ಇಲ್ಲಿ ಹಿಂದ್ಗಡೆ ಈ ಪಾರದೆ ಎಲ್ಲ ಬಿಟ್ಟು ಬರೀ 15 ನಿಮಿಷ ಬಂದು ಕುತ್ಕೊಂಡಿದ್ದು, ಡ್ರಾಪ್ ಆಗಿದ್ದು. ಇವು ಯಪ್ಪ ಅಂತಂದರೆ ನೋಡ್ರಿ ಇದೆಲ್ಲ ಕಟ್ಟಿ ಆ ಯಪ್ಪನೂ ಇರಾ ಬಿಟ್ಕೊಂಡು ಜೊತೆಗೆ ನನಗೂ ಇರಾ ಬಿಟ್ಟಂಗೆ. ಸೊ ಕಸ್ಟಮರ್ ಬೇರೆ ದೇವಸ್ಥಾನದಿಂದ ಬಂದಿದ್ದು. ಸೊ ಹಂಗಾಗಿ ಏನು ಮಾತಾಡೋಕ್ಕೆ ಹೋಗಿಲ್ಲ. ಎಲ್ಲೆಲ್ಲಿ ಕಟ್ಟೋನಪ್ಪ ದೇವ್ರೇ, ನೋಡ್ರಿ ಹಿಂಗೆಲ್ಲ ಮಾಡಿ ಹೋಗ್ತಾರೆ, ಏನು ಮಾಡೋಣ. ಮಳೆ ಬಂದಾಗ ಬಿಟ್ಕೊಳ್ಳೋಣ ಅಂತಂದ್ಬಿಟ್ಟು ನಾನು ಪರದೆ ಹಾಕ್ಕೊಂಡಿರೋದು. ನೋಡಿದ್ರೆ ಏನೇನೋ ಮಾಡಿಬಿಟ್ಟು ಹೋಯ್ತಾರಪ್ಪ. ಬರೋ 15 ನಿಮಿಷವರೆಗೂ ಬರೀ ಇದ್ರ ಜೊತೆಗೇನೆ ಆಟ ಆಡ್ತಾ ಇದೆ ಪರದೆ ಜೊತೆಗೇನೆ. ಸೊ ಈ ಥರ ಸುತ್ತಿಡೋದು ಅದನ್ನು ಬಂದು ಬಿಟ್ಟು ಬಂದಿದ್ದು 15 ನಿಮಿಷಕ್ಕೆ ಯಾವ ಮಟ್ಟಕ್ಕೆ ಬರೀ ಅದ್ರಲ್ಲಿ ಆಟ ಆಡ್ತಾನೆ ಇದೆ. ನಾನು ಏನೂ ಮಾತಾಡೋಕ್ಕೆ ಹೋಗಿಲ್ಲ, ಯಾಕಂತಂದರೆ ದೇವಸ್ಥಾನದಿಂದ ಬಂದಿದ್ದು ಬೇರೆ. ಮಾತಾಡಿ ಮತ್ತು ಜಗಳ ಏನಾದರೂ ಆಯಿತು ಅಂದರೆ ಆ ಯಪ್ಪಂದು ದಿವಸ ವೇಸ್ಟ್ ಆಗುತ್ತೆ, ನಂದು ದಿವಸ ವೇಸ್ಟ್ ಆಗುತ್ತೆ. ಹಂಗಾಗಿ ಸೊ ನೋಡೋಣ ನೆಕ್ಸ್ಟ್ ಎಲ್ಲಿಗೆ ಬಾಡಿಗೆ ಬರುತ್ತೆ ಅಂತ. ಯಾವುದೊಂದು ಬಾಡಿಗೆ ಹಾಕ್ಕೊಂಡು ಹೋಗುಮ. ಟೈಮ್ ಬಂದು 11 ಗಂಟೆ 56 ನಿಮಿಷ. 8 ರೂಪಾಯಿ ಬಾಡಿಗೆ ಬಂದಿದ್ದೀನಿ HSR ಲೇಔಟಿಗೆ. ನೋಡಿ ಕಸ್ಟಮರ್ ಎಷ್ಟು ಆರಾಮ ಅಂತ ಸೀದಾ ಬಂದಿದ್ದೀನಿ. ಹೆಂಗೋ ರಶ್ ಕಡಿಮೆ ಇತ್ತು, ಹಂಗಾಗಿ ಕಸ್ಟಮರ್ ಸಮೇತನ ಎತ್ತಕೊಂಬಂದಿದ್ದೀನಿ. ಅಣ್ಣ ಕ್ಯೂಟ್ ಗಾಡಿ ಹೆಂಗಿದೆ ಅಣ್ಣ? ಕ್ಯೂಟ್ ಗಾಡಿ ಚೆನ್ನಾಗಿಲ್ವಾ? ಯಾಕೆ? ಚೆನ್ನಾಗಿಲ್ಲ, ಕಂಪ್ಲೇಂಟ್ ಜಾಸ್ತಿ. ಆಮೇಲೆ ಸರ್ವಿಸ್ ರೆಸ್ಪಾನ್ಸ್ ಇಲ್ಲ. ಆಮೇಲೆ ಗಾಡಿ ಇದು ಇಂಟ್ರೆಸ್ಟ್ ಜಾಸ್ತಿ. ಬಜಾಜ್ ಇಂಟ್ರೆಸ್ಟು, ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ. 5.5 ಲಕ್ಷ ಆಗುತ್ತೆ ಈ ಗಾಡಿಗೆ. 5.5 ಲಕ್ಷ ಆಗುತ್ತೆ ಟೋಟಲ್ 48 ಮಂತ್ಗೆ. ಬೇರೆಯವರು 50,000 ಡೌನ್ ಪೇಮೆಂಟ್ ಮಾಡಿ 6 ವರ್ಷ ಹಾಕ್ಕೊಂಡಿರೋರು ಅವರು ಕೊನೆ ಲಾಸ್ಟ್ ಗಂಟೆ ಗಾಡಿನೇ ಸ್ಕ್ರಾಪ್ ಆಗಿರುತ್ತೆ, ಲೋನ್ ಮುಗಿಯುತ್ತೆ. ಗಾಡಿ ಸ್ಕ್ರಾಪ್ಗೆ ಹೋಗೋದು ಹಂಗಾದ್ರೆ ಮಾಡೋನೇ ಬೆಟರು. ಮುಗಿಯಷ್ಟಲ್ಲಿ ಯೂಟ್ಯೂಬ್ಗೆ ಹಾಕ್ಬೋದಣ್ಣ ನಿಮ್ಮ ವಿಡಿಯೋನ? ಹಾಕಿ. ಹೌದಾ? ನೀವು ಯಾರಂತ ಗೊತ್ತು ನನಗೆ, ಅದಕ್ಕೆ ನಾನು ರೆಸ್ಪಾನ್ಸ್ ಮಾಡಿದ್ದೀನಿ. ಅದಕ್ಕೆ ರೆಸ್ಪಾನ್ಸ್. ಸೊ ನೋಡಿ, ಹಾಗಾದರೆ ಅಣ್ಣ ಅವ್ರದ್ದು ರಿವ್ಯೂ ಈ ಥರ ಇದೆ ಬಜಾಜ್ ಕ್ಯೂಟ್ ಮೇಲೆ. ಸೊ 193 ರೂಪಾಯಿಗೆ ಇಡಿಸಿದೆ. 2.3 ಲೀಟ್ರ್. ಸೊ ಗ್ಯಾಸ್ ಹಾಕಿಸ್ಕೊಂಡು ಹೊರಡೋದೀಗ. ಇಂದಿರಾನಗರದಿಂದ BTM ಕಡೆಗೆ ಒಂದು ಡ್ಯೂಟಿ ಸಿಕ್ಕಿದೆ, ಹಾಕ್ಕೊಂಡಿದ್ದೀನಿ. 35 ರೂಪಾಯಿ ಎಕ್ಸ್ಟ್ರಾ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಊಬರ್ ಅವನು. ಸೊ ಕರ್ಕೊಂಡೋಗಿ ಡ್ರಾಪ್ ಮಾಡುವ. ಹೆವಿ ಬಿಸಿಲು ಹೊಡಿತಾ ಇದೆ ಹೊರಗಡೆ ಅಂತೂ. ಮಳೆ ಬರೋ ಥರನೂ ಇದೆ, ಮೋಡ ಇಲ್ಲ ಇದೆ. ಬಟ್ ಏನಂತಂದರೆ ಬಿಸಿಲು ಸಖತ್ತಾಗೆ. ಮಳೆ ಬಂದರೂ ಕಷ್ಟ, ಮಳೆ ಬಂದಿಲ್ಲ ಅಂದರೂ ಕಷ್ಟ. ಸೊ ಬಂದು ಡ್ರಾಪ್ ಮಾಡಾಯಿತು BTM ಲೇಔಟಿಗೆ. ಸೊ ಅಮೌಂಟು ನೋಡ್ಬೋದು. ಒಟ್ಟು ಟೋಟಲ್ಲು ಟ್ರಿಪ್ ಫೇರ್ ಬಂದು 211. ಪ್ರಮೋಷನ್ 35 ರೂಪಾಯಿ ಕೊಟ್ಟಿದ್ದಾನೆ. ಒಟ್ಟು
ಕಸ್ಟಮರಿಂದ ಕಲೆಕ್ಷನ್ ಮಾಡಿರೋದು 176. ಅಂದರೆ ಕಸ್ಟಮರ್ಗೆ 35 ರೂಪಾಯಿ ಪ್ರಮೋಷನ್ ಕೊಟ್ಟಿರೋದು. ಆ ಪ್ರಮೋಷನ್ ದುಡ್ಡು ನಮಗೆ ಇಲ್ಲೇ ಆ್ಯಡ್ ಮಾಡಿಕೊಡ್ತಾನೆ ಊಬರಲ್ಲಿ. ಸೊ ಟೋಟಲ್ ಊಬರಲ್ಲಿ ಆಗಿರುವಂಥ ಅಮೌಂಟ್ ಎಷ್ಟಪ್ಪ ಅಂತಂದರೆ ಅಪ್ಡೇಟ್ ಆಗ್ತೈತೆ, ತಿರುಗ್ತೈತೆ. ಸೊ 396 ರೂಪಾಯಿ ಆಗಿದೆ 2 ಟ್ರಿಪ್ಪಿಂದ. ಮತ್ತು ನಮ್ಮ ಯಾತ್ರೆಯಲ್ಲಿ 188 ರೂಪಾಯಿ ಆಗಿದೆ. ಇದರಲ್ಲಿ ರ್ಯಾಪಿಡೋದಲ್ಲಿ 135 ರೂಪಾಯಿ. ಓಲಾದಲ್ಲಿ 1 ಡ್ಯೂಟಿ ಮಾಡಿದ್ದೀನಿ, 187 ರೂಪಾಯಿ. ಅದರಲ್ಲಿ 15 ರೂಪಾಯಿ ಅವ್ರದ್ದು ಪ್ಲ್ಯಾಟ್ಫಾರ್ಮ್ ಫೀಸ್ ಅಂತ ಕಟ್ಟಾಗುತ್ತೆ. ಎಲ್ಲ ಟೋಟಲಾಗಿ ಲೆಕ್ಕ ಮಾಡಿದ್ರೆ ಓಲಾ, ಊಬರ್, ನಮ್ಮ ಯಾತ್ರೆ ಮತ್ತು ರ್ಯಾಪಿಡೋ ಎಲ್ಲ ಸೇರಿ ಲೆಕ್ಕ ಮಾಡಿದ್ರೆ ಒಂದು 750 ರೂಪಾಯಿ ಅಷ್ಟು ಅಮೌಂಟ್ ಆಗಿದೆ. 2 ಗಂಟೆ ಟೈಮ್ ಈಗ ಬಂದು 2 ಗಂಟೆ ಟೈಮು. ಬೆಳಗ್ಗೆ 10 ಗಂಟೆಗೆ ನಾವು ಸ್ಟಾರ್ಟ್ ಮಾಡಿದ್ದು ಡ್ಯೂಟಿ. ಬೆಳಗ್ಗೆ 10 ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು 11, 12, 1, 2 ಆಲ್ಮೋಸ್ಟು 4 ಅವರ್ಗೆ ಇಷ್ಟ ಆಗಿದೆ. ಇನ್ನು ಯಾವುದಾದ್ರೂ ಡ್ಯೂಟಿ ಊಟ ಮಾಡಬೇಕು, ಹೊಟ್ಟೆ ಸಿತೈತೆ. ಊಟ ಮಾಡಿಕೊಂಡು ನೆಕ್ಸ್ಟು ಡ್ಯೂಟಿ ಮಾಡುವ ಅಂತ. ಡ್ಯೂಟಿ ಬೀಳ್ತಿದೆ, ಡ್ಯೂಟಿ ಎಲ್ಲೂ ಹೋಗಲ್ಲ. 1 ಅವರ್ ರೆಸ್ಟ್ ಮಾಡ್ಕೊಂಬಿಟ್ರೆ ಊಟ ಮಾಡಿಕೊಂಡು ಸೊ ಇನ್ನು ಕಂಟಿನ್ಯೂ ಡ್ಯೂಟಿ ಮಾಡ್ಬೋದು. ಮಾಡೋಣ ಅಂದ್ಕೊಂಡೆ, ಅದೇ ಟೈಮಲ್ಲಿ ಇನ್ನೊಂದು ಡ್ಯೂಟಿ ಬಂತು. ಸೊ ಎಲ್ಲಪ್ಪ ಅಂತಂದರೆ BTM ಲೇಔಟ್ ಹತ್ರದಿಂದ. ಸೊ ಅದನ್ನು ಪಿಕಪ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಅವರೆಲ್ಲ ಒಂದು ಕಡೆ ಇದ್ದಾರೆ. ಸೊ ಉಡುಪಿ ಗಾರ್ಡನ್ ಪೆಟ್ರೋಲ್ ಬಂಕ್ ಹತ್ರ ಇದ್ದೀನಿ, ಆನಂದ್ ಅಡಿಯಾರ್ ಭವನ್. ಸರ್ಜಾಪುರ ರೋಡ್ಗೆ ಡ್ರಾಪ್ ಆಯಿತು, ಡ್ಯೂಟಿ ಬರ್ತಿದೆ. ಅಂದರೆ ಶನಿವಾರ ಅಲ್ವಾ, ಡೇ ಹೊತ್ತು ಒಳ್ಳೆ ಡ್ಯೂಟಿಗಳು ಬರುತ್ತೆ. ಸೊ ಡ್ಯೂಟಿ ಮಾಡ್ತಾಯಿಲ್ಲ, ಒಳ್ಳೆ ನೆರಳಿರೋ ಜಾಗದಲ್ಲಿ ಬಂದಿದ್ದೀನಿ. ಈ ಎಲ್ಲ ಅಪ್ಲಿಕೇಶನ್ನ ಆಫ್ ಮಾಡ್ಕೊತೀನಿ. 1 ಅವರ್ ಊಟ ಮತ್ತು ರೆಸ್ಟ್ ಮಾಡ್ಕೊಂಬಿಟ್ರೆ ನೆಮ್ಮದಿ. 2 ಗಂಟೆ 46 ನಿಮಿಷ ಊಟ ಮಾಡ್ಕೊಳೋಣ. ಒಳ್ಳೆ ಗಾಳಿ, ಒಳ್ಳೆ ನೆರಳು, ಒಳ್ಳೆ ಜಾಗ, ತಂಪಾಗೈತಿ ಇಲ್ಲಿ. ಇನ್ನು ಊಟ ಗೀಟ ಮಾಡಿಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡ್ಕೊಂಡ್ರೆ ಆಯಿತು. ಇನ್ನು 1 ಅವರ್ ಫುಲ್ಲು ರೆಸ್ಟು. ಮನೆ ಊಟ ತಿನ್ನೋಕ್ಕೂ ಪುಣ್ಯ ಮಾಡಿರಬೇಕು ಅಂತಾರೆ, ಸರಿನಾ? ಪುಣ್ಯದ ಜೊತೆಗೆ ದುಡ್ಡು ಕೂಡ ಉಳಿತದೆ. ಪುಳಿಯೋಗರೆ ನಾನು ಊಟ ಮಾಡ್ತೀನಿ, 1 ಅವರ್ ರೆಸ್ಟ್ ಮಾಡ್ತೀನಿ. ಊಟ ಎಲ್ಲ ಫಿನಿಶ್ ಆಯಿತು, ಇನ್ನೂ ರೆಸ್ಟ್ ಮಾಡುವ ಸಮಯ. ಯಾವ ಥರ ಅಂತ ನೋಡ್ತೀರಾ? ಅಯ್ಯಪ್ಪ ನೋಡ್ರಪ್ಪ, ನಮ್ಮ ಆಟೋ ಡ್ರೈವರ್ಗಳ ಲೈಫಲ್ಲಿ ಹಿಂಗೆ ಗುರು, ತುಂಬ ಸಿಂಪಲ್ಲು. ಒಂದು ಸ್ವಲ್ಪ ಹೊತ್ತು ಕಾಲು ಅಗಲ್ಸೋಕ್ಕಾಗಲ್ಲ, ಅದಕ್ಕೆ ಕಾಲು ಮೇಲೆ ಕಾಲು ಹಾಕ್ಕೊಂಡು ಸ್ವಲ್ಪ ಹೊತ್ತು ಹಿಂಗೆ ಅಡ್ಜಸ್ಟ್. ಗಾಡಿ ಓಡಿಸಿರ್ತೀವಲ್ಲ, ಬೆನ್ನು ಬಂದುಬಿಟ್ಟಿರುತ್ತೆ. ಸೊ ಹಂಗಾಗಿ ಒಂದು ಬೆನ್ನು ಕೂಡ ಸ್ವಲ್ಪ ರೆಸ್ಟ್ ಸಿಗ್ದಂಗೆ ಆಗುತ್ತೆ, ನಮಗೂ ಕೂಡ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ. ಸೊ ಹಂಗಾಗಿ ಈ ಥರ ಮಾಡ್ಕೊಂಬಿಟ್ರೆ ಬೆಟರು. ನಾನು ಕೈ ಹಿಂಗೆ ಅಡಿಗೆ ದಿಂಬು ಬದಲಾಗಿ ನಾನೇನು ಮಾಡ್ತೀನಿ ನೋಡಿ, ನೀರಿನ ಬಾಟ್ಲಿದೆ, ಇದನ್ನು ಇಟ್ಕೊತೀನಿ. ಇದು ಕುಡಿಯೋ ನೀರಲ್ಲ, ಕೈಯೆಲ್ಲ ತೊಳೆಯೋಕ್ಕೆ ಅಂತ ತಂದಿರ್ತೀನಿ. ಸೊ ಹಿಂಗೆ ಇಟ್ಕೊಂಡು ಸ್ವಲ್ಪ ಹೊತ್ತು ಮನ್ಕೊಂಬಿಟ್ರೆ ನೈಸ್ ಅಲ್ಲ. ಟೈಮು 4 ಗಂಟೆ 42 ನಿಮಿಷ ಆಗೇ ಹೋಯ್ತು. ಸೊ ಇನ್ನೂ ಡ್ಯೂಟಿ ಕಂಟಿನ್ಯೂ ಹೊಡಿಬೇಕಾಯ್ತಾ? ಸೊ ಬನ್ನಿ ಒಂದೊಂದೇ ಆನ್ ಮಾಡ್ಕೊತೀನಿ. ಓಲಾನೇ ಆನ್ ಮಾಡ್ಕೊತ ಇದ್ದೀನಿ, ಯಾಕಂತಂದರೆ ಇದರಲ್ಲಿ 35 ರೂಪಾಯಿ ಅಷ್ಟು ಅಮೌಂಟ್ ಕೊಡ್ತಾನೆ ಒಂದು ಪ್ರತಿ ಬಾಡಿಗೆಗೆ. ನೋಡಿ, ಮಾಡಿದ ಅಮೌಂಟಲ್ಲಿ 50 ರೂಪಾಯಿ ಕಮ್ಮಿ ಆಗಿಬಿಟ್ಟಿದೆ. ಯಾಕಂತಂದರೆ ಅವನು ಡೈಲಿ 49 ರೂಪಾಯಿನ 50 ರೂಪಾಯಿ ಪ್ಲಾಟ್ಫಾರ್ಮ್ ಚಾರ್ಜಸ್ ಅಂತ ತೊಗೊತಾನೆ. ಅದಕ್ಕೆ ಇಲ್ಲಿ ನೋಡ್ಬೋದು, ಪ್ರತಿ ಟ್ರಿಪ್ಪಿಗೆ 35 ರೂಪಾಯಿ ಕೊಡ್ತಾನೆ. ಓಲಾದಲ್ಲಿ ಈಗ ಜಸ್ಟ್ ಒಂದು ಬಾಡಿಗೆ ಬಂದೆ. ಅದು ಎಷ್ಟಪ್ಪ ಅಂತ ಅಂದರೆ ನೀವು ನೋಡ್ಬೋದು, ಇದು 6 ಗಂಟೆ ಇವಾಗ ಜಸ್ಟ್ ಡ್ರಾಪ್ ಆಗಿರೋದು 145 ರೂಪಾಯಿ ಆಯಿತಾ. ಕಸ್ಟಮರ್ ಎಷ್ಟು ಪೇ ಮಾಡಿದ್ದಾರೆ ಅಂತ ನೀವು ನೋಡ್ಬೋದು. ಕಸ್ಟಮರ್ ಬಂದು 300 ರೂಪಾಯಿ ಪೇ ಮಾಡಿದ್ರು. 144 ರೂಪಾಯಿ ಅಷ್ಟೇ ಅವ್ರದ್ದು ಬಾಡಿಗೆ ಆಗಿದ್ದು, ಆದರೆ 300 ರೂಪಾಯಿ ಕೊಟ್ಟೋದ್ರು. ಅಂದರೆ ಈ ರೀಸನ್ ಬಂದು ಅವರು ಬಾತ್ರೂಮಲ್ಲಿ ಎಲ್ಲೋ ಬಿದ್ದೋದ್ರಂತೆ, ಅದಕ್ಕೋಸ್ಕರ ನೀವು ಕ್ಯಾನ್ಸಲ್ ಮಾಡಿಲ್ಲ ಸರ್, ತುಂಬ ಹೊತ್ತಿಂದ ಗಾಡಿನ ನಾನು ಟ್ರೈ ಮಾಡ್ತಾ ಇದ್ದೆ, ಗಾಡಿ ಸಿಗ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು 150 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡೋದ್ರು. ಅದೇ ನಾವು 150 ರೂಪಾಯಿ ಎಕ್ಸ್ಟ್ರಾ ದುಡಿಬೇಕು ಅಂದರೆ ಮಿನಿಮಮ್ ಅಂದರು ಏನಿಲ್ಲ ಅಂದರೂ ಒಂದು 9 ಇಂದ 10 ಕಿಲೋಮೀಟ್ರು ಟ್ರಾವೆಲ್ ಮಾಡಬೇಕಾಗುತ್ತೆ. ಸೊ ನೋಡಿ, ಈ ಥರ ಇದೆ. ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ನೆನ್ನೆ ಬರೀ 36 ರೂಪಾಯಿಗೋಸ್ಕರನೇ ಗಲಾಟೆ ಮಾಡಿಬಿಟ್ಟು ಹೋದ್ರು. ಸೊ ಆ ಥರ ಕಸ್ಟಮರ್ ಇದ್ದಾರೆ, ಈ ಥರ ಕಸ್ಟಮರ್ ಡ್ರಾಪ್ ಆಯಿತು. ಎಲ್ಲಿಗಪ್ಪ ಅಂತಂದರೆ UB ಸಿಟಿ ಮತ್ತು ಇದು ಬಂದು ವಿಠಲ್ ಮಲ್ಯ ರೋಡ್, ಲಕ್ಸುರಿಯಸ್ಟ್ ಏರಿಯಾ ಅಂತ ಹೇಳ್ಬೋದು. ಕಾಣ್ತಿರೋ JW ಮ್ಯಾರಿಟು, ಇದು ಬಂದು UB ಸಿಟಿ ಫುಲ್ಲು. ಇದು ಒಂದು ಮಾಲೇನೆ, ಯಾರು ಬೇಕಾದರೂ ಹೋಗ್ಬೋದು ಅಂತ ಹೇಳ್ತಾರೆ. ಫುಲ್ಲು ಗಗನ ಚುಂಬಿ ಬಿಲ್ಡಿಂಗ್ಗಳು.
ಸೊ ಯು ಬಿ ಸಿಟಿಯಿಂದ HSRಗೆ ಒಂದು ಬಾಡಿಗೆ ಬಂದೆ 188 ರೂಪಾಯಿ. ಸೊ ಬನ್ನಿ ಇನ್ನು ಮನೆ ಕಡೆಗೆ ಹೊರಟೆ. ಸೊ ಎಷ್ಟಾಗಿದೆ ಊಬರಲ್ಲಿ ಇವತ್ತಿನ ಇನ್ಕಮ್ ಅಂತಂದರೆ 866 ರೂಪಾಯಿ. ಸಾರಿ, ಅಪ್ಡೇಟ್ ಆಗಿರಲಿಲ್ಲ, ಅದು 1060 ರೂಪಾಯಿ ಆಗಿದೆ. ಟೈಮ್ ಬಂದು 8:15. ಸೊ ಯಾವುದಾದ್ರೂ ಇನ್ನು ಮನೆ ಕಡೆ ಒಂದು ಡ್ಯೂಟಿ ಹಾಕ್ಕೊಂಡು ಹೋಗ್ಬೇಕು. ಡ್ಯೂಟಿ ಬರ್ತಿದೆ ಇವಾಗ. 20 ರೂಪಾಯಿ ಮಾಡಿದ್ದಾನೆ ಪರ್ ಆರ್ಡ್ರಿಗೆ. ಮನೆ ಕಡೆ ಹೋಗೋಣ ಅಂದ್ಕೊಂಡೆ, ನೋಡಿದ್ರೆ ಮತ್ತೆ ಇನ್ನೊಂದು ಇಷ್ಟು ಬೇಗ ಏನು ಹೋಗೋದು ಅಂತಂದ್ಬಿಟ್ಟು, ಹೆಂಗೋ ಶನಿವಾರ ಅಲ್ವಾ, ಇವತ್ತು ಯಾವುದಾದ್ರೂ ಒಂದು ಡ್ಯೂಟಿ ಸಿಗುತ್ತೆ ಅಂತ ಮುರುಗೇಶ್ ಪಾಳ್ಯಗೆ ಒಂದು ಹಾಕ್ಕೊಂಡಿದ್ದೀನಿ. 200 ರೂಪಾಯಿ 10 ಕಿಲೋಮೀಟ್ರು. ಬನ್ನಿ ಅವ್ರನ್ನ ಹೋಗಿ ಪಿಕಪ್ ಮಾಡುವ. ಬೆಂಗಳೂರು ಅಂದರೆ ತುಂಬಾ ಬ್ಯೂಟಿಫುಲ್ ಅಂತ ಹೇಳ್ಬೋದು, ಅಂದರೆ ನನ್ನ ಕಡೆಯಿಂದ. ಯಾಕಂತಂದರೆ ಇಲ್ಲಿ 100 ರೂಪಾಯಿ ದುಡಿಯೋನು ಕೂಡ ಬದುಕ್ತಾನೆ, 1000 ರೂಪಾಯಿ ದುಡಿಯೋನು ಕೂಡ ಬದುಕ್ತಾನೆ ಅಂತ ಮಾತಿದೆ ಅಲ್ವಾ. ಸೊ ಆ ರೀಸನಿಂದ ಸೊ ಇಲ್ಲಿ ಬೆಂಗಳೂರು ಯಾರು ಕೂಡ ಕೈ ಬಿಟ್ಟಿಲ್ಲ, ಪ್ರತಿಯೊಬ್ಬರಿಗೂ ಕೈ ಹಿಡ್ದಿದೆ ಅಂತ ಹೇಳ್ಬೋದಾಯ್ತಾ. ಸೊ ಅದಕ್ಕೋಸ್ಕರನೇ ಎಲ್ಲೆಲ್ಲಿಂದನೂ ಬಂದಿರೋರೆಲ್ಲರದು ಕೈ ಹಿಡ್ದಿದೆ ಮತ್ತು ಎಲ್ಲರೂ ಬದುಕ್ತಿದ್ದಾರೆ ಇಲ್ಲಿ, ಥ್ಯಾಂಕ್ಸ್ ಟು ನಮ್ಮ ಬೆಂಗಳೂರಿಗೆ. ಮುರುಗೇಶ್ ಪಾಳ್ಯನಲ್ಲಿ ಇದ್ದೀನಿ, ಜಸ್ಟ್ ಡ್ರಾಪ್ ಆಯಿತು. ಸೊ ಇನ್ನು ಮನೆ ಕಡೆಗೆ ಯಾವುದಾದ್ರೂ ಒಂದು ಮಾಡ್ಕೊಂಡು ಹೋಗ್ಬೇಕು ಡ್ಯೂಟಿನ. ಹೇಳ್ಬೇಕು ಅಂತಂದರೆ ಮನಸ್ಸು ಚಂಚಲ ಅಂದಂಗೆ ಯಾವುದೋ ಇಂದ್ರನಗರಕ್ಕೆ ಸಿಗ್ತೈತೆ. ಬನ್ನಿ ಇದನ್ನು ಹಾಕ್ಕೊಂಡು ಹೋಗ್ತೀನಿ ಅತ್ತಗೆ. ಡ್ರಾಪ್ ಹಾಕೋಣ, ಅಲ್ಲಿಂದ ಯಾವುದಾದ್ರೂ ನಮ್ಮ ಮನೆ ಕಡೆಗೆ ಡ್ಯೂಟಿ. ಯಾವುದೋ ಒಂದು ಬಾಡಿಗೆ ಕ್ಯಾನ್ಸಲ್ ಆಯಿತು ಮತ್ತೆ ಆನ್ ದ ವೇನೆ. ಮತ್ತು ಇನ್ನೊಂದು ಯಾವುದೋ ಅಲ್ಲಿಗೇ ಇಂದ್ರನಗರಗೇನೆ ಸಿಕ್ತು, ಅದನ್ನು ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಆವಾಗಲೇ ಇದ್ದಿದ್ದು 79 ರೂಪಾಯಿ, ಇವಾಗ ನೋಡ್ಬೋದು 90 ರೂಪಾಯಿನ ಬಾಡಿಗೆ. ಸೊ ಹೋಗಿ ಡ್ರಾಪ್ ಮಾಡುವ. ಜಸ್ಟ್ ಯಾವುದೋ ಒಂದು HSR ಲೇಔಟ್ ಕಡೆಗೆ ಸಿಕ್ಕೈತೆ, ಎಲ್ಲ ಆನ್ ಮಾಡ್ಕೊಂಡಿದ್ದೆ. ನಮ್ಮ ಯಾತ್ರೆಯಲ್ಲಿ ಬಂದಿದ್ದನ್ನ ಬಾಡಿಗೆನ ಅವ್ರನ್ನ ಡ್ರಾಪ್ ಮಾಡಾಯಿತು. ಈಗ ಹೋಗಿ ಇವ್ರನ್ನ HSR ಲೇಔಟಿಗೆ ಡ್ರಾಪ್ ಮಾಡೋಣ, ಇಲ್ಲಾಂದರೆ ಲೇಟ್ ಆಗಿಬಿಡುತ್ತೆ. ಆಲ್ರೆಡಿ 9:44 ಆಯಿತು. HSR ಲೇಔಟ್ಗೆ ಬಂದೆ. ಜಸ್ಟು ಓಬರಲ್ಲೇ ಡ್ರಾಪ್ ಆಯಿತು. ಮತ್ತು ಓಲಾದಲ್ಲಿ ಒಂದು ಡ್ಯೂಟಿ ಸಿಕ್ಕೈತೆ. ನಮ್ಮ ಕಡೆಗೆ ನಾನು ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಸಪೋಸ್ ಒಂದು ವೇಳೆ ನಮ್ಮ ಕಡೆಗಲ್ಲ ಅಂತಂದರೆ ಕ್ಯಾನ್ಸಲ್ ಮಾಡ್ತೀನಿ. ಯಾರೋ ಬರ್ತಾ ಇಲ್ಲ, ಸೊ ಹಂಗಾಗಿ ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ. ಟೈಮ್ ಆಗೋಯ್ತು, 6-7 ನಿಮಿಷ ಆಗೋಯ್ತು ಆಲ್ರೆಡಿ. ಸೊ ಸುಮ್ಮನೆ ನಮ್ಮ ಟೈಮ್ ವೇಸ್ಟ್ ಆಗುತ್ತೆ ಹೊರತು ಇವ್ರು ಯಾರು ಬರ್ತಾ ಇಲ್ಲ, ಬರೋಂಗೂ ಅನಿಸ್ತಾ ಇಲ್ಲ. ಕ್ಯಾನ್ಸಲ್ ಮಾಡೋಣತ್ತಿ, ನೋಡೋಣ ಯಾವುದಾದ್ರೂ ಸಿಗುತ್ತಾ ನಮ್ಮ ಕಡೆಗೆ. ಕಸ್ಟಮರ್ಗೆ ಫೋನ್ ಕೂಡ ಮಾಡಿದೆ, ಎತ್ತಲೂ ಇಲ್ಲ. ಅಯ್ಯೋ ಇದು ಯಾವುದೋ ರಾಂಗಾಗಿ ಎಕ್ಸೆಪ್ಟ್ ಆಗೋಗೈತೆ. ಬಟ್ ಏನಂತಂದರೆ ಇದು ಹೋಗಲ್ಲ ವಿಲ್ಸನ್ ಗಾರ್ಡನ್ ಕಡೆಗೆ. ಸೊ ನಾನು ಮನೆ ಕಡೆಯಿಂದ ಹೊಡ್ತಾ ಇದ್ದೀನಿ. ಸೊ ನೈಟ್ ಯಾರಾದರೂ ಡ್ಯೂಟಿ ಮಾಡೋರಿದ್ರೆ ಪರವಾಗಿಲ್ಲ, ಅಂತಂದರೆ ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಅಂತ. ಸೊ ನಾನು ಬೆಳಗ್ಗೆಯಿಂದ ಡ್ಯೂಟಿ ಮಾಡಿದ್ದೀನಿ, ಇನ್ನು ನಮ್ಮ ಕೈಯಲ್ಲಿ ಆ ಶಕ್ತಿ ಇಲ್ಲ. ಸೊ ಯಾವುದಾದ್ರೂ ಮನೆ ಕಡೆಗೆ ಒಂದು ಸಿಕ್ಬಿಟ್ರೆ ಸಾಕು. ಎಲ್ಲನೂ ಅಪ್ಲಿಕೇಶನ್ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಟೈಮ್ ನೋಡ್ಬೋದು 10:21. ಸೊ ಇನ್ನೊಂದು 10 ನಿಮಿಷ ಕಾಯ್ತೀನಿ. 10 ನಿಮಿಷ ಒಳಗಡೆ ಯಾವುದಾದ್ರೂ ಟ್ರಿಪ್ಪು ಡ್ಯೂಟಿ ಬಂತು ಅಂದರೆ ಹಾಕ್ಕೊಂಡು ಹೋಗೋದು, ಇಲ್ಲ ಅಂತಂದರೆ ಖಾಲಿನೇ ಹೊಡೆದ್ಬಿಡ್ತೀನಿ ಮನೆಯವ್ರಿಗೂ. ಯಾವುದೋ ಒಂದು ಬಾಡಿಗೆ ಸಿಕ್ತು, 176 ರೂಪಾಯಿ, 7 ಕಿಲೋಮೀಟ್ರು. ಜನತಾ ಕಾಲನಿ ದೊಡ್ಡಕನಲ್ಲಿ ಅಂತ ಇದೆ. ಇದು ಬಂದು ಸರ್ಜಾಪುರ ರೋಡ್ ಕಡೆನೇ ನಮ್ಮ ಮನೆ, ಟುವರ್ಡ್ಸ್ ನಮ್ಮ ಮನೆಗೆ. ಸೊ ಟೈಮ್ ನೀವು ಇಲ್ಲಿ ನೋಡ್ಬೋದು ಎಷ್ಟಾಗಿದೆ ಅಂತಂದರೆ 10:40 ಆಗೋಗಿದೆ. ಬಟ್ ಏನಂತಂದರೆ ಖಾಲಿ ಹೋಗೋಕ್ಕೆ ಮನಸ್ಸಿಲ್ಲ. ಹೇಳ್ತಾರಲ್ಲ, ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು ಅಂತ ಅಂದ್ಕೊಂಡಿದ್ದೀನಿ. ಕಸ್ಟಮರ್ ಕ್ಯಾನ್ಸಲ್ ಮಾಡದೇ ಇದ್ದರೆ ಸಾಕು. ನೋಡಿ ಇಲ್ಲಿ ಬಂದಿದ್ದೀನಿ, ಒಂದು ಇಡೀ ರೌಂಡ್ ಹೊಡಿಬೇಕು ಈ ಅಪಾರ್ಟ್ಮೆಂಟಿಗೆ. 1/4 ಕಿಲೋಮೀಟರ್ ರೌಂಡ್ ಹೊಡಿಬೇಕು. ಅಲ್ಲೇ ಗೇಟ್ ಹತ್ರ ಏನು ಇಳ್ಕೊಂಡ್ಬಿಟ್ಟಿದ್ರು ಆಗಿರೋದು. ಅದರ ಮಧ್ಯದಲ್ಲಿ ಈ ಹಂಪ್ಸ್ಗಳು, ಯಪ್ಪ ಭಾರಿ ಹಿಂಸೆ ಕೊಟ್ಟವ್ರು. ಹೇಳ್ಬೇಕಂದ್ರೆ ಈಗ
ವಿಡಿಯೋ ಸ್ಟೆಬಿಲೈಸೇಷನ್ ಆನ್ ಆಗಿದೆ, ಅದಕ್ಕೆ ಅಷ್ಟು ನಿಮಗೆ ಶೇಕ್ ಗೊತ್ತಾಯ್ತಿಲ್ಲ. ಇಲ್ಲಾಂದರೆ ಎಷ್ಟು ಗೊತ್ತಾ ಇದು ನೋಡಿ. ಇಡೀ ಫುಲ್ ಬಿಲ್ಡಿಂಗ್ ಸುತ್ತಾಕೊಂಡು ಹೋಗ್ಬೇಕು. ಅಲ್ಲಿ ನಡ್ಕೊಂಬಂದಿದ್ರೆ ಒಂದು 20 ಮೀಟ್ರು ಅಷ್ಟೇ ಇದ್ದಿದ್ದು. ಒಳಗೆ ನಡೀರಿ ಅಂತ ಕರ್ಕೊಂಬಂದ್ರು. ಅದು ಲೊಕೇಶನ್ ಒಳಗೆ ಹಾಕಿದ್ರು, ಏನು ಮಾಡೋಕ್ಕಾಗಲ್ಲ. ಮುಂದೆನೇ ಡ್ರಾಪ್ ಆಗಿದೆ ಆಯ್ತಾ. ಪಾಪ ನಮ್ಮ ಸ್ವಿಗ್ಗಿ ಹುಡುಗರು ಏನು ಮಾಡಬೇಕು ಕತೆ. ಅಲ್ಲಿಂದ ನಡ್ಸ್ಕೊಂಡು ಕಳಿಸ್ತಾರೆ. ನಮ್ಮ ಆಟೋದರಾದರೆ ಅಟ್ಲೀಸ್ಟ್ ಸುತ್ತಾಕೊಂಡ್ರು ಒಳಗಡೆ ಆಯ್ತಾರೆ. ಪಾಪ ಅಲ್ಲಿ ಮುಂದೆ ನೋಡ್ಬೋದು ಇನ್ನೊಬ್ರು ಸ್ವಿಗ್ಗಿ ಡೆಲಿವರಿಯವರು ನಡ್ಕೊಂಡು ಹೋಗ್ಬೇಕು ಮೇನ್ ರೋಡಲ್ಲಿ ಗಾಡಿನ ಹಾಕಿ. ಸೊ ಇವು 1, 2, 3ನೇವರು. ಯಾರು ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಇಲ್ಲಿ 4ನೇವರು. ಇಲ್ಲಿ ಅವ್ರ ಗಾಡಿಗಳನ್ನ ಪಾರ್ಕ್ ಮಾಡಿಬಿಟ್ಟು ಹೋಗ್ಬೇಕು. ಮನೆಗೆ ಬಂದಾಯಿತು. ಬನ್ನಿ ಇವತ್ತು ಎಷ್ಟಾಗಿದೆ ಅಂತ ಲೆಕ್ಕ ಮಾಡ್ಕೊಂಡು. ಮೊದಲನೇದಾಗಿ ಊಬರ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಟೈಮ್ ಎಷ್ಟು ಅಂತ ನೋಡ್ಬೋದು. 11 ಗಂಟೆ 26 ನಿಮಿಷ ಆಯಿತಾ. ಊಬರಲ್ಲಿ ಆಗಿರೋವಂಥ ಅಮೌಂಟು 1207 ರೂಪಾಯಿ. ಇದನ್ನು ಕ್ಯಾಲ್ಕುಲೇಟ್ರಲ್ಲಿ ಹಾಕ್ಕೊತೀನಿ. 1207 ಪ್ಲಸ್ ನಮ್ಮ ಯಾತ್ರೆಯಲ್ಲಿ ಇದು ಯಾವ ನಮ್ಮ ಯಾತ್ರೆ ಓಪನ್ ಆಗೋಕ್ಕೆ ಆಳ್ತದಲ್ಲಪ್ಪ ಇದು. ಸೊ 658 ರೂಪಾಯಿ ಮಾಡಿದ್ದೀನಿ. $658 ಪ್ಲಸ್ ಓಲಾದಲ್ಲಿ ಕೂಡ ಡ್ಯೂಟಿ ಮಾಡಿದ್ದೆ. ಇದು ಓಪನ್ ಆಗೋದೇ ಸ್ವಲ್ಪ ಲೇಟು. ಇವತ್ತು ನನ್ನ ಪುಣ್ಯಕ್ಕೆ ಸ್ವಲ್ಪ ಬೇಗ ಓಪನ್ ಆಯ್ತಿದೆ. ಸೊ 181 ಪ್ಲಸ್ 145. ಇದು ಯಾವ ಲೆಕ್ಕಾಚಾರ ಅಂತ ಗೊತ್ತಿಲ್ಲ. 187 ಮತ್ತು 145 ಅಂತಲೇ ಹಾಕ್ತೀನಿ ನಾನು. 187 ಪ್ಲಸ್ 145 ಮತ್ತು ರ್ಯಾಪಿಡೋದಲ್ಲಿ ಒಂದು ಡ್ಯೂಟಿ ಮಾಡಿದ್ದೆ. ಒಂದೇ ಮಾಡಿದ್ದು 135. 135. ಆಮೇಲೆ ಕಸ್ಟಮರ್ ಎಕ್ಸ್ಟ್ರಾ ಪೇಮೆಂಟ್ ಮಾಡಿದ್ರು ನನಗೆ. ಪ್ಲಸ್ ಕಸ್ಟಮರು 150 ರೂಪಾಯಿ ಎಕ್ಸ್ಟ್ರಾ ಕೊಟ್ರು ಆಯಿತಾ. ಸ್ವಲ್ಪ ವೆಯ್ಟ್ ಮಾಡಬೇಕಾಯ್ತು. ಸೊ ಅದಕ್ಕೆ ಅವರು ಎಕ್ಸ್ಟ್ರಾನೇ ಪೇ ಮಾಡೋದ್ರು. ಅದೊಂದು 150 ರೂಪಾಯಿ ಹಾಕ್ಕೊತೀನಿ. ಒಟ್ಟು ಇವತ್ತಿನ ಇನ್ಕಮ್ ನೋಡ್ಬೋದು 2482 ರೂಪಾಯಿ ಆಗಿದೆ. ಒಂದು ಮೈನಸ್ ಮಾಡೋಣ, ಗ್ಯಾಸ್ ಒಂದು 300 ರೂಪಾಯಿ ಖರ್ಚಾಗಿದೆ. ಸೊ 2182 ರೂಪಾಯಿ ಇದು ಬಂತು ಇನ್ಕಮ್ಮು, ಸರಿನಾ. ಸೊ ಫೋನ್ಪೇನಲ್ಲಿ ಎಷ್ಟು ಅಮೌಂಟ್ ಕಲೆಕ್ಟ್ ಆಗಿದೆ ಅನ್ನೋದು ನೋಡೋಣ ಬನ್ನಿ. ಸೊ 2403 ರೂಪಾಯಿ ಅಷ್ಟು ಅಮೌಂಟ್ ಕಲೆಕ್ಟ್ ಆಗಿದೆ ಇವತ್ತೊಂದು ಡೇಟು. ಸ್ನೇಹಿತರೆ ನೋಡಿದ್ರಲ್ಲ ನನ್ನ ಇವತ್ತಿನ ಇನ್ಕಮ್ಮು. ಎಲ್ಲ ಖರ್ಚೆಲ್ಲ ಕಳೆದು 2182 ರೂಪಾಯಿ ಏನೋ ಆಗಿದೆ ಟೋಟಲು. ಅಂದರೆ ನನ್ನ ಆಟೋಯಿಂದ ದುಡ್ದಿರೋ ಬೆನ್ನು ಮೂಳೆ ಎಲ್ಲ ಸಿಕ್ಕಾಬಟ್ಟೆ ನೋವಾಗ್ತಿದೆ, ಸರಿನಾ. ಸೊ ಈ ಥರ ಎಲ್ಲ ರಿಸ್ಕ್ ಇದ್ದಾವೆ. ಒಂದು ಪಡಿಬೇಕು ಅಂದರೆ ಒಂದು ಕಳ್ಕೋಬೇಕು, ಏನು ಮಾಡೋಕ್ಕಾಗಲ್ಲ. ಡ್ಯೂಟಿ ಸ್ಟಾರ್ಟ್ ಮಾಡೋಷ್ಟರಲ್ಲಿ 10 ಗಂಟೆ ಆಗಿತ್ತು. ಸೊ ರಾತ್ರಿ ಇವಾಗ 11 ಗಂಟೆ 11:30 ಆಯಿತು. ಆಲ್ಮೋಸ್ಟು 13 ಅವರಷ್ಟು ಡ್ಯೂಟಿ ಮಾಡಿದ್ದೀನಿ. ಅದರಲ್ಲೇ 1 ಅವರಷ್ಟು ರೆಸ್ಟ್ ಮಾಡ್ಕೊಂಡಿದ್ರೆ ಈ ವಿಡಿಯೋದಲ್ಲಿ ಇಷ್ಟೇ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂತಂದರೆ ಡಿಸ್ಲೈಕ್ ಮಾಡಿ. ಸೊ ನಿಮ್ಗೇನಾದರೂ ನನಗೆ ಸಪೋರ್ಟ್ ಮಾಡಬೇಕು ಅನ್ಸಿದ್ರೆ ಈ ಕೂಡಲೇ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ಬೋದು. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.